ವೀರಶೈವ ಮಹಾಸಭಾ ಅಧ್ಯಕ್ಷ ಹುದ್ದೆಗೆ ಸಾರಥಿ ಯಾರು? ಸೈಡ್ಲೈನ್ ಆದ್ರ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ. ಆಪರೇಷನ್ ಸಿಂಧೂರ್ ಸತ್ಯ ಒಪ್ಪಿಕೊಂಡ ಪಾಕ್ ಉಪಪ್ರಧಾನಿ. ಇವೆಲ್ಲವೂ ಇವತ್ತಿನ ಸ್ಪೆಷಲ್. ನಾನು ಕಾರ್ತಿಕ್ ಕುಂದರ್. ರಾಜ್ಯದ ಪ್ರತಿಷ್ಠಿತ ಸಂಸ್ಥೆಗೆ ಸಾರಥಿಯ ಆಯ್ಕೆ ನಡಿಬೇಕಾಗಿದೆ. ವೀರಶೈವ ಮಹಾಸಭಾ ಅಧ್ಯಕ್ಷ ಹುದ್ದೆಗೆ ಮುಂದಿನ ಆಯ್ಕೆ ಯಾಗ್ತಾರಾ ಅನ್ನೋದರ ಬಗ್ಗೆ ಕುತೂಹಲ ಮೂಡ್ತಿದೆ. ಶಾಮನೂರು ಶಿವಶಂಕರಪ್ಪ ನಿಧನದ ಹಿನ್ನೆಲೆ ತೆರವಾಗಿರೋ ಅಧ್ಯಕ್ಷ ಸ್ಥಾನಕ್ಕೆ ಬೇರೊಬ್ಬರ ಆಯ್ಕೆ ನಡಿಬೇಕಾಗಿದೆ. ಈ ಹುದ್ದೆಗೆ ಸುತ್ತೂರು ಶ್ರೀಗಳು, ಯಡಿಯೂರಪ್ಪ, ಈಶ್ವರ್ ಖಂಡ್ರೆ, ಪ್ರಭಾಕರ್ ಕೋರೆ ಮುಂತಾದವರ ಹೆಸರು ಕೇಳಿ ಬರ್ತಿದ್ದು, ಅಂತಿಮವಾಗಿ ಪಟ್ಟ ಯಾರ ಪಾಲಾಗುತ್ತೆ ಅನ್ನೋದು ಈಗಿರೋ ಪ್ರಶ್ನೆಯಾಗಿದೆ. ಕರ್ನಾಟಕದಲ್ಲಿ 10 ಹಲವು ಸಮುದಾಯಗಳಿವೆ. ಆಯಾ ಸಮುದಾಯಗಳಿಗೆ ಸಂಬಂಧಿಸಿದಂತೆ ಅನೇಕ ಪ್ರತಿಷ್ಠಿತ ಸಂಸ್ಥೆಗಳು ಕೂಡ ಇವೆ. ಆಯಾ ಸಂಸ್ಥೆಗಳಿಗೆ ಕಾಲಕಾಲಕ್ಕೆ ಮುಖ್ಯಸ್ಥರನ್ನ ಆಯ್ಕೆ ಮಾಡಲಾಗುತ್ತೆ. ಈಗಲೂ ಸಹ ಕರ್ನಾಟಕದಲ್ಲಿ ಅಂತಹುದೇ ಒಂದು ಪ್ರತಿಷ್ಠಿತ ಸಂಸ್ಥೆಗೆ ಸಾರಥಿಯ ಹುಡುಕಾಟ ಶುರುವಾಗಿದೆ. ಹಾಲಿ ಅಧ್ಯಕ್ಷರ ನಿಧನದ ಕಾರಣಕ್ಕೆ ಹೊಸ ಅಧ್ಯಕ್ಷರ ನೇಮಕಕ್ಕಾಗಿ ಚರ್ಚೆ ಶುರುವಾಗಿದೆ. ಹಾಗಾದ್ರೆ ಯಾವುದು ಆ ಸಂಸ್ಥೆ ಅಂದ್ರೆ ಅದೇ ಅಖಿಲ ಭಾರತ ವೀರಶೈವ ಮಹಾಸಭಾ. ಅಖಿಲ ಭಾರತ ವೀರಶೈವ ಮಹಾಸಭಾ ವೀರಶೈವ ಲಿಂಗಾಯತ ಸಮುದಾಯಗಳನ್ನ ಪ್ರತಿನಿಧಿಸುವ ಸಂಸ್ಥೆ. ಅಖಂಡ ವೀರಶೈವ ಲಿಂಗಾಯತ ಸಮಾಜದ ಒಗ್ಗಟ್ಟಿಗಾಗಿ ಶ್ರಮಿಸುವಂತ ಸಂಸ್ಥೆ ಇದು. ಜೊತೆಗೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಸಮಾಜದ ಉನ್ನತಿ ಆಗಬೇಕು ಅಂತ ಬಯಸುವ ಸಂಸ್ಥೆ. ಈ ಅಖಿಲ ಭಾರತ ವೀರಶೈವ ಮಹಾಸಭಾ ಈಗ ಇದೇ ಸಂಸ್ಥೆಗೆ ಹೊಸ ಅಧ್ಯಕ್ಷರ ಆಯ್ಕೆಗಾಗಿ ಹುಡುಕಾಟ ನಡೆದಿದೆ. ಕಾರಣ, ದಶಕಗಳ ಕಾಲ ಅಧ್ಯಕ್ಷ ಸ್ಥಾನದಲ್ಲಿಟ್ಟುಕೊಂಡೇ ಸಂಸ್ಥೆಯನ್ನ ಯಶಸ್ವಿಯಾಗಿ ಮುನ್ನಡೆಸಿದಂತ ವ್ಯಕ್ತಿ ವಿಧಿವಶರಾಗಿದ್ದಾರೆ. ಅವರೇ ಶಾಮನೂರು ಶಿವಶಂಕರಪ್ಪ. ಶಾಮನೂರು ಶಿವಶಂಕರಪ್ಪ ದಾವಣಗೆರೆ ಧಣಿ ಅಂತಲೇ ಖ್ಯಾತರಾಗಿದ್ದಂಥ ಈ ರಾಜಕಾರಣಿ ರಾಜ್ಯ ಕಂಡ ಅತ್ಯಂತ ಹಿರಿಯ ರಾಜಕಾರಣಿಗಳಲ್ಲೊಬ್ಬರು. ನಮ್ಮ ನೇರ ನುಡಿಗೆ ಹೆಸರಾಗಿದ್ದವರು ಶಾಮನೂರು ಶಿವಶಂಕರಪ್ಪ. ಅನೇಕ ದಶಕಗಳ ಕಾಲ ರಾಜಕೀಯದಲ್ಲಿ ಪಳಗಿದ್ದಂಥ ಈ ನಾಯಕ ರಾಜಕೀಯದಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿದ್ದಾರೆ. ದಾವಣಗೆರೆ ಅಂದ ತಕ್ಷಣ ಮೊದಲು ನೆನಪಾಗ್ತಾ ಇದ್ದದ್ದೇ ಶಾಮನೂರು ಫ್ಯಾಮಿಲಿ. ಅಷ್ಟರ ಮಟ್ಟಿಗೆ ರಾಜಕೀಯದಲ್ಲಿ ಹೆಸರು ಮಾಡಿದೆ ಇವರ ಕುಟುಂಬ. ಇದೇ ಶಾಮನೂರು ಶಿವಶಂಕರಪ್ಪ ದಶಕಗಳ ಕಾಲ ಅಖಿಲ ಭಾರತ ವೀರಶೈವ ಮಹಾಸಭಾವನ್ನ ಯಶಸ್ವಿಯಾಗಿ ಮುನ್ನಡೆಸಿದರು. ಅನೇಕ ವೀರಶೈವ ನಾಯಕರು ಹೇಳೋ ಪ್ರಕಾರ ರಾಜ್ಯದಲ್ಲಿ ವೀರಶೈವ ಲಿಂಗಾಯತರ ಸಂಖ್ಯೆ ಸುಮಾರು 1 ಕೋಟಿಯಷ್ಟಿದೆ. ಇಷ್ಟು ದೊಡ್ಡ ಸಂಖ್ಯೆಯ ಸಮುದಾಯದ ಆಗು ಹೋಗುಗಳನ್ನ ಅಖಿಲ ಭಾರತ ವೀರಶೈವ ಮಹಾಸಭಾ ನಿಭಾಯಿಸುತ್ತೆ. ಹಾಗಾಗಿ ಇಂತಹ ಪ್ರತಿಷ್ಠಿತ ಸಂಸ್ಥೆಗೆ ಒಬ್ಬ ಗಟ್ಟಿಯಾದ ನಾಯಕತ್ವದ ಅಗತ್ಯ ಇರುತ್ತೆ. ಎಲ್ಲಿ ಎದುರಾಗೋ ಎಲ್ಲಾ ಚಾನ್ಸ್ಗಳನ್ನ ಕೂಡ ಮೂಡೋ ಭಿನ್ನಾಭಿಪ್ರಾಯಗಳನ್ನ ಅಧ್ಯಕ್ಷ ಸ್ಥಾನದಲ್ಲಿರೋ ವ್ಯಕ್ತಿ ಸೂಕ್ತವಾಗಿ ನಿಭಾಯಿಸಿಕೊಂಡು ಹೋಗ್ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿರೋರ ಮೇಲೆ ದೊಡ್ಡ ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿಯನ್ನ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿಕೊಂಡು ಹೋಗಿದ್ದವರು ದಿವಂಗತ ಶಾಮನೂರು ಶಿವಶಂಕರಪ್ಪ. ಕಾಂಗ್ರೆಸ್ ಶಾಸಕರಾಗಿದ್ದಂಥ ಶಾಮನೂರು ಶಿವಶಂಕರಪ್ಪ ಕಳೆದ 13 ವರ್ಷದಿಂದ ಮಹಾಸಭಾದ ಅಧ್ಯಕ್ಷರಾಗಿದ್ದರು. ಈ ಅವಧಿಯಲ್ಲಿ ಯಾವುದೇ ಗೊಂದಲ ಆಗೋಕೆ ಅವರು ಅವಕಾಶವನ್ನೇ ಕೊಟ್ಟಿರಲಿಲ್ಲ. ತಮ್ಮ ಅಧಿಕಾರದ ಅವಧಿಯಲ್ಲಿ ಯಾವುದೇ ರೀತಿಯ ಸವಾಲು ಎದುರಾದರೂ ಸಹ ಶಾಮನೂರು ಅದನ್ನೆಲ್ಲ ಸರಿದೂಗಿಸಿಕೊಂಡು ಹೋಗಿದ್ರು. ಮಹಾಸಭಾ ಇಬ್ಬಾಗ ಆಗೋ ಹಂತಕ್ಕೆ ತಲುಪಿದಾಗಲೂ ಕೂಡ ಆ ರೀತಿ ಆಗದೆ ಇರೋ ಹಾಗೆ ರಣತಂತ್ರವನ್ನು ಹೆಣೆತಿದ್ರು. ಈಗ ಶಾಮನೂರು ಶಿವಶಂಕರಪ್ಪ ವಿಧಿವಶರಾಗಿರೋ ಕಾರಣ ಮಹಾಸಭಾ ಅಧ್ಯಕ್ಷ ಹುದ್ದೆಗೆ ನೂತನ ಅಧ್ಯಕ್ಷರ ಆಯ್ಕೆ ನಡಿಬೇಕಾಗಿದೆ. ಶಾಮನೂರು ನಿಧನದಿಂದ ತೆರವಾಗಿರೋ ಅಧ್ಯಕ್ಷ ಸ್ಥಾನಕ್ಕೆ ಹೊಸ ಸಾರಥಿಯ ಹುಡುಕಾಟ ಶುರುವಾಗಿದೆ. ಜನವರಿ ಅಂತ್ಯಕ್ಕೆ ನಡೆಯಲಿರುವಂತಹ ಮಹಾಸಭಾ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇದೆ. ಒಂದು ವೇಳೆ ಇದೇ ಮೊದಲ ಸಲ ಅಧ್ಯಕ್ಷ ಹುದ್ದೆಗೆ ಚುನಾವಣೆ ನಡೆದರೆ ಹೊಸ ಅಧ್ಯಕ್ಷರ ಆಯ್ಕೆ ಮಾರ್ಚ್ವರೆಗೂ ನಡೆಯೋದು ಅನುಮಾನ ಎನ್ನಲಾಗ್ತಾ ಇದೆ. ಹಾಗಾಗಿ ಮುಂದಿನ ಡೆವಲಪ್ಮೆಂಟ್ಸ್ ಮೇಲೆ ಈಗ ಕುತೂಹಲ ಮೂಡ್ತಿದೆ. ವೀರಶೈವ ಮಹಾಸಭಾದಲ್ಲಿ ರಾಜ್ಯದ ವೀರಶೈವ ಸಮುದಾಯಕ್ಕೆ ಸೇರಿರೋ ಸುಮಾರು 2.50 ಲಕ್ಷ ಜನ ಸದಸ್ಯರಿದ್ದಾರೆ. ಇವರಲ್ಲಿ ಕೇಂದ್ರೀಯ ಸಮಿತಿ ಸದಸ್ಯತ್ವ ಹೊಂದಿರುವಂತಹ 30,000 ಜನ ಹೊಸ ಅಧ್ಯಕ್ಷರನ್ನ ಆಯ್ಕೆ ಮಾಡೋ ಅಧಿಕಾರ ಹೊಂದಿದ್ದಾರೆ. ಈ ಪೈಕಿ 65 ಸದಸ್ಯರನ್ನ ಹೊಂದಿರುವಂತಹ ಕಾರ್ಯಕಾರಿ ಸಮಿತಿ ಅಧ್ಯಕ್ಷ ಹುದ್ದೆಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋ ಅಧಿಕಾರವನ್ನು ಹೊಂದಿದೆ. 65 ಮಂದಿ ಕಾರ್ಯಕಾರಿ ಸದಸ್ಯರ ಪೈಕಿ ಒಬ್ಬ ಸೂಚಕರಿಗೆ 15 ಮಂದಿ ಸಹಿ ಹಾಕಬೇಕಾಗುತ್ತೆ. ಹೀಗೆ 4 ಮಂದಿ ಸೂಚಕರು ತಲಾ ಒಬ್ಬರನ್ನ ಅಧ್ಯಕ್ಷ ಹುದ್ದೆಗೆ ಸೂಚಿಸಬಹುದಾಗಿದೆ. ಆದರೆ ಇಲ್ಲಿಯವರೆಗೂ ಯಾವುದೇ ಚುನಾವಣೆ ನಡೆದೇ ಒಮ್ಮತದಿಂದ ಅಧ್ಯಕ್ಷರ ಆಯ್ಕೆ ನಡೆದಿದ್ದೇ ಆದರೆ ಇದೇ ಫಸ್ಟ್ ಟೈಮ್ ಮಹಾಸಭಾ ಅಧ್ಯಕ್ಷ ಹುದ್ದೆಗೆ ಎಲೆಕ್ಷನ್ ನಡೆಯೋ ಲಕ್ಷಣಗಳು ಕಾಣ್ತಿವೆ. ಜೊತೆಗೆ ಹೊಸದಾಗಿ ಆಯ್ಕೆಯಾಗುವ ಅಧ್ಯಕ್ಷರಿಗೆ ಅನೇಕ ಸವಾಲು ಕೂಡ ಇದೆ. ವೀರಶೈವ ಮಹಾಸಭಾ ಅಧ್ಯಕ್ಷ ಸ್ಥಾನಕ್ಕೆ ಹಿಂದೆ ಯಾವಾಗಲೂ ಕೂಡ ಎಲೆಕ್ಷನ್ ನಡೆದಿಲ್ಲ.
ಆದ್ರೀಗ ಹಲವಾರು ಕಾರಣಗಳಿಂದ ಈ ಬಾರಿ ಚುನಾವಣೆ ನಡೆಯೋ ಸಾಧ್ಯತೆ ಗೋಚರಿಸ್ತಾ ಇದೆ. ಆದರೆ ರಾಜ್ಯದ ವೀರಶೈವ ಸಮುದಾಯ ಈಗ ಮುಂಚಿನ ಹಾಗಿಲ್ಲ. ಸಮುದಾಯ ಈಗ ಎರಡು ಬಣಗಳಾಗಿ ಒಡೆದು ಹೋಗಿದೆ. ಒಂದು ಬಣ ವೀರಶೈವ, ಮತ್ತೊಂದು ಬಣ ಲಿಂಗಾಯತ ಎಂದುಕೊಂಡ್ರು ಕೂಡ ಒಂದೇ. ಆದರೆ ಇನ್ನೊಂದು ಗುಂಪು ವೀರಶೈವರೇ ಬೇರೆ, ಲಿಂಗಾಯತರೇ ಬೇರೆ. ವೀರಶೈವರಿಗೂ ಲಿಂಗಾಯತರಿಗೂ ಯಾವುದೇ ಸಂಬಂಧ ಇಲ್ಲ. ಜೊತೆಗೆ ಲಿಂಗಾಯತ ಅನ್ನೋದು ಪ್ರತ್ಯೇಕ ಧರ್ಮ ಆಗಬೇಕು ಅಂತಿದೆ. ಈ ಪ್ರತ್ಯೇಕ ಹೋರಾಟದ ಲಿಂಗಾಯತ ಮುಖಂಡ ಸಚಿವ ಎಂ.ಬಿ. ಪಾಟೀಲ್ ಮುಂಚೂಣಿಯಲ್ಲಿದ್ದಾರೆ. ಈ ಎರಡೂ ಬಣಗಳು ಮಹಾಸಭಾದ ಮೇಲೆ ಹಿಡಿತ ಸಾಧಿಸೋಕೆ ಪ್ರಯತ್ನ ಪಡ್ತಾ ಇದೆ. ಇವೆರಡೂ ಬಣಗಳನ್ನ ಜೊತೆಗೆ ಕರ್ಕೊಂಡು ಹೋಗೋದೇ ಈಗಿರುವ ಸವಾಲಾಗಿದೆ. ಹಿಂದಿನ ಅಧ್ಯಕ್ಷರಾಗಿದ್ದಂತ ದಿವಂಗತ ಶಾಮನೂರು ಶಿವಶಂಕರಪ್ಪ ಇವೆಲ್ಲವನ್ನ ಕೂಡ ಸರಿಯಾಗಿ ನಿಭಾಯಿಸಿಕೊಂಡು ಹೋಗಿದ್ರು. ಈಗಲೂ ಸಹ ಅಷ್ಟೇ ಸಮರ್ಥವಾದ ಇನ್ನೊಬ್ಬ ನಾಯಕ ವೀರಶೈವ ಮಹಾಸಭಾ ಅಧ್ಯಕ್ಷ ಸ್ಥಾನದ ಮೇಲೆ ಕೂರಬೇಕಾಗುತ್ತೆ. ಹಾಗಾಗಿ ಅಂತಹ ಸಮರ್ಥ ನಾಯಕನಿಗಾಗಿ ಈಗ ಹುಡುಕಾಟ ಶುರುವಾಗಿದೆ. ಮುಖ್ಯವಾಗಿ ಈ ಸ್ಥಾನಕ್ಕೆ ಈಗ 4 ಹೆಸರುಗಳು ಕೇಳಿ ಬರ್ತವೆ. ಅದರಲ್ಲಿ ಮೊದಲ ಹೆಸರು ಮಾಜಿ ಮುಖ್ಯಮಂತ್ರಿ ಬಿಜೆಪಿ ನಾಯಕ BS ಯಡಿಯೂರಪ್ಪರದ್ದು. BS ಯಡಿಯೂರಪ್ಪ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ನಾಯಕ. ಹಲವು ದಶಕಗಳಿಂದ ರಾಜಕಾರಣದಲ್ಲಿರೋ ಯಡಿಯೂರಪ್ಪ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಿರಿಯ ನಾಯಕರಾಗಿರೋ BSY ಒಂದು ಕಾಲದಲ್ಲಿ ರಾಜ್ಯದ ವೀರಶೈವ ಲಿಂಗಾಯತರ ಪ್ರಶ್ನಾತೀತ ನಾಯಕರಾಗಿದ್ದವರು. ತಮ್ಮ ಅಧಿಕಾರಾವಧಿಯಲ್ಲಿ ಸಮುದಾಯದ ಕುಂದು ಕೊರತೆಗಳಿಗೆ ಧನಿಯಾಗಿದ್ದವರು. ಹಾಗಾಗಿ ಈಗ ವೀರಶೈವ ಮಹಾಸಭಾದ ಅಧ್ಯಕ್ಷ ಸ್ಥಾನಕ್ಕೆ ಯಡಿಯೂರಪ್ಪನವರು ಸೂಕ್ತವೇ. ಹಾಗಾಗಿ ಅವರಿಗೂ ಒಂದು ಚಾನ್ಸ್ ಕೊಡಿ ಅಂತ ಹಲವರು BSY ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. BSY ಹಿರಿಯ ಹಾಗೂ ಅನುಭವಿ ನಾಯಕ ಅನ್ನೋದೇನೋ ನಿಜ. ಆದರೆ ಈಗಾಗಲೇ BSYಗೆ 82 ವರ್ಷ ವಯಸ್ಸಾಗಿದೆ. ಹಾಗಾಗಿ ಅವರಿಗೆ ರಾಜ್ಯಾದ್ಯಂತ ಪ್ರವಾಸ ಮಾಡೋಕೆ ಕಷ್ಟ ಆಗಬಹುದು ಅನ್ನೋ ವಾದ ಕೂಡ ಕೇಳಿ ಬರ್ತಿದೆ. ಇದೇ ಕಾರಣಕ್ಕೆ ಈ ಪಟ್ಟಿಯಲ್ಲಿ ಕೇಳಿ ಬರ್ತಿರೋ ಮತ್ತೊಂದು ಹೆಸರು ಪ್ರಭಾಕರ್ ಕೋರೆಯದ್ದು. ಪ್ರಭಾಕರ ಕೋರೆ ಬೆಳಗಾವಿ ಜಿಲ್ಲೆಯ ಪ್ರಭಾವಿ ನಾಯಕ ಹಾಗೂ KLE ಸಂಸ್ಥೆಯ ಕಾರ್ಯಾಧ್ಯಕ್ಷ. ಪ್ರಭಾಕರ್ ಕೋರೆ ಒಬ್ಬ ಸರಳ ನಿಷ್ಕಳಂಕ ವ್ಯಕ್ತಿ. ಹಾಗಾಗಿ ವೀರಶೈವ ಮಹಾಸಭಾದ ಅಧ್ಯಕ್ಷ ಸ್ಥಾನಕ್ಕೆ ಕೋರೆ ಸೂಕ್ತ ವ್ಯಕ್ತಿ ಅನ್ನೋ ಒಪಿನಿಯನ್ ಕೂಡ ಕೇಳಿ ಬರ್ತಿದೆ. ಇವರಿಬ್ಬರ ಜೊತೆಗೆ ಮಹಾಸಭಾ ಅಧ್ಯಕ್ಷ ಸ್ಥಾನಕ್ಕೆ ಪ್ರಬಲವಾಗಿ ಕೇಳಿ ಬರ್ತಿರೋ ಮತ್ತೊಂದು ಹೆಸರು ಅಂದ್ರೆ ಅದು ಈಶ್ವರ್ ಖಂಡ್ರೆಯದ್ದು. ಈಶ್ವರ್ ಖಂಡ್ರೆ ಪ್ರಸ್ತುತ ಕರ್ನಾಟಕ ಸರ್ಕಾರದಲ್ಲಿ ಅರಣ್ಯ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಸದ್ಯ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಮಹಾಪ್ರಧಾನ ಕಾರ್ಯದರ್ಶಿಯೂ ಆಗಿದ್ದಾರೆ. ಆದರೆ ಖಂಡ್ರೆ ಸಚಿವರಾಗಿರೋ ಕಾರಣ ಮಹಾಸಭಾದ ಚಟುವಟಿಕೆಗೆ ಹೆಚ್ಚು ಇನ್ವಾಲ್ವ್ ಆಗೋದು ಕಷ್ಟ ಅನ್ನೋ ಮಾತಿದೆ. ಜೊತೆಗೆ ಸ್ವತಃ ಈಶ್ವರ್ ಖಂಡ್ರೆ ಕೂಡ ಈ ಜವಾಬ್ದಾರಿ ವಹಿಸಿಕೊಳ್ಳೋದು ಅನುಮಾನ ಎನ್ನಲಾಗ್ತಿದೆ. ಹಾಗಾಗಿ BS ಯಡಿಯೂರಪ್ಪ ಹಾಗೂ ಪ್ರಭಾಕರ್ ಕೋರೆ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರಿಗೆ ಅಧ್ಯಕ್ಷ ಸ್ಥಾನ ಒಲಿಯಬಹುದು ಎನ್ನಲಾಗ್ತಾ ಇದೆ. ಆದರೆ ರಾಜಕೀಯ ಹಿನ್ನೆಲೆ ಇರೋ ವ್ಯಕ್ತಿಗಳು ಮಹಾಸಭಾದ ಅಧ್ಯಕ್ಷರಾದರೆ ಸಂಸ್ಥೆಯಲ್ಲಿ ಮತ್ತೆ ಭಿನ್ನಾಭಿಪ್ರಾಯ ಮೂಡಬಹುದು. ಹಾಗಾಗಿ ರಾಜಕೀಯತೆ ವ್ಯಕ್ತಿಗಳು ಮಹಾಸಭಾದ ಅಧ್ಯಕ್ಷರಾದರೆ ಸೂಕ್ತ ಅನ್ನೋ ಅಭಿಪ್ರಾಯ ಕೇಳಿ ಬರ್ತಾ ಇದೆ. ಈ ಕಾರಣಕ್ಕೆ ಮಹಾಸಭಾ ಅಧ್ಯಕ್ಷ ಸ್ಥಾನಕ್ಕೆ ಸುತ್ತೂರು ಶ್ರೀಗಳ ಹೆಸರು ಕೂಡ ಕೇಳಿ ಬರ್ತಿದೆ. ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳಿಂದ ಮಹಾಸಭಾದ ನೇತೃತ್ವ ವಹಿಸಿದ್ರೆ ಒಳಪಂಗಡಗಳ ಕಿತ್ತಾಟ, ಪ್ರತ್ಯೇಕ ಧರ್ಮ, ಉಪಜಾತಿವಾರು ಮಠಗಳ ಸ್ಥಾಪನೆಗೆ ಬ್ರೇಕ್ ಹಾಕಬಹುದು ಅನ್ನೋ ಅಭಿಪ್ರಾಯ ಕೂಡ ಇದೆ. ಜೊತೆಗೆ ಈ ಹಿಂದೆ ಸಿದ್ಧಗಂಗಾ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು, ಬಂತನಾಳ ಸಂಗಮ ಬಸವ ಸ್ವಾಮೀಜಿ ಹಾಗೂ ಕಲಬುರಗಿಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಮಹಾಸಭಾದ ಅಧ್ಯಕ್ಷರಾಗಿದ್ದರು. ಹಾಗಾಗಿ ಮಠಾಧೀಶರನ್ನೇ ವೀರಶೈವ ಮಹಾಸಭಾದ ಅಧ್ಯಕ್ಷರನ್ನಾಗಿ ಮಾಡೋದು ಉತ್ತಮ ಅನ್ನೋ ಅಭಿಪ್ರಾಯ ಕೂಡ ಕೇಳಿ ಬರ್ತಿದೆ. ಒಟ್ನಲ್ಲಿ ಅಂತಿಮವಾಗಿ ವೀರಶೈವ ಮಹಾಸಭಾದ ಚುಕ್ಕಾಣಿ ಯಾರು ಹಿಡಿತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ಹಿನ್ನೆಲೆ ತೆರವಾಗಿರೋ ವೀರಶೈವ ಮಹಾಸಭಾ ಅಧ್ಯಕ್ಷ ಸ್ಥಾನಕ್ಕೆ ಹೊಸ ಸಾರಥಿಯ ಹುಡುಕಾಟ ನಡೆದಿದೆ. ನೂತನ ಅಧ್ಯಕ್ಷ ಸ್ಥಾನಕ್ಕೆ ಸುತ್ತೂರು ಶ್ರೀಗಳು, BS ಯಡಿಯೂರಪ್ಪ, ಈಶ್ವರ್ ಖಂಡ್ರೆ, ಪ್ರಭಾಕರ್ ಕೋರೆ ಮುಂತಾದವರ ಹೆಸರು ಕೇಳಿ ಬರ್ತಿದೆ. ಯಾರು ಅಧ್ಯಕ್ಷ ಸ್ಥಾನಕ್ಕೆ ಏರ್ತಾರೆ ಅನ್ನೋ ಕುತೂಹಲ ಇನ್ನೂ ಕೂಡ ಮುಂದುವರೆದಿದೆ. ಇದಿಷ್ಟು ವೀರಶೈವ ಮಹಾಸಭಾಗೆ ಸಂಬಂಧಪಟ್ಟಂತ ಸುದ್ದಿ. ಆದರೆ ಅತ್ತ ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ. ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿಯೇ ಮೂಲೆ ಗುಂಪಾದ್ರೆ ಅನ್ನೋ ಅನುಮಾನ ಕಾಡ್ತಿದೆ.